ನಮಸ್ತೆ ಡಾಕ್ಟರ್. ನಮಸ್ತೆ. ಇವತ್ತು ವಿಶ್ವ ಕ್ಯಾನ್ಸರ್ ದಿನ. ಕ್ಯಾನ್ಸರ್ನ ಯಾವ ರೀತಿ ನಾವು ತಡೆಗಟ್ಟಬಹುದು? ಇಲ್ಲ, ಸಾಧ್ಯನೇ ಇಲ್ಲ. ಕ್ಯಾನ್ಸರ್ ಹೆಂಗ್ ತಡೆಯಕ್ಕಾಗತ್ತೆ? ಬೆಳಿಗ್ಗೆ ಬ್ರಷಿನ ಜಾಗದಲ್ಲಿ ಬೇವಿನ ಕಡ್ಡಿ ಬರ್ಬೇಕು, ಪೇಸ್ಟ್ ಜಾಗದಲ್ಲಿ ಉಪ್ಪು ಮತ್ತೆ ಇಜ್ಲು ಬರ್ಬೇಕು, ಅಲ್ಲಿಂದ ಮುಖಕ್ಕೆ ಹಚ್ಚೋ ಸೋಪಿನ ಜಾಗದಲ್ಲಿ ಕಡಲೆ ಹಿಟ್ಟು ಬರ್ಬೇಕು, ಮುಖಕ್ಕೆ ಹಚ್ಚೋ ಕ್ರೀಮ್ಗಳ ಜಾಗದಲ್ಲಿ ದೇಸಿ ಆದಂತ ಕೊಬ್ಬರಿ ಎಣ್ಣೆ ಬರ್ಬೇಕು. ನೀವು ಹಚ್ಕೊಳ್ಳೋ ಫ್ರಾಗ್ನೆನ್ಸ್ ಮತ್ತೆ ಹಾಕೊಳ್ಳೋ ಬಟ್ಟೆ ಎಲ್ಲಾವ್ದು ಜಾಗದಲ್ಲಿ ಆರ್ಗ್ಯಾನಿಕ್ ಆಗಿ ರಿಪ್ಲೇಸ್ಮೆಂಟ್ ಆಗಿರೋ ಕಾಟನ್ ಬಟ್ಟೆ ಬರ್ಬೇಕು. ಅದು ಸಾಧ್ಯ ಇಲ್ಲ. ಇನ್ ತಿನ್ನೋ ಊಟದಲ್ಲಿ ಬಣ್ಣವಾಗಿರೋ ಕೆಮಿಕಲ್ಗಳನ್ನ ಹಾಕೊಂಡು ಬೇಕರಿ ಐಟಮ್ಸ್, ಫ್ರೈಡ್ ಐಟಮ್ಸ್ ಅಂತೆಲ್ಲ ಬಾಯಿ ರುಚಿಗೆ ತಿನ್ನೋದೆಲ್ಲ ನಿಂತು ದೇಸಿಯ ಪದ್ಧತಿಯಲ್ಲಿ ಊಟ ಮಾಡ್ಬೇಕು. ಅದು ಸಾಧ್ಯ ಇಲ್ಲ. ಮೂರನೇದು, ಊಟ ಮಾಡ್ಬೇಕಾದ್ರೆ ತಟ್ಟೆ ನೋಡ್ಕೊಂಡು ತಿನ್ಬೇಕು, ಮೊಬೈಲ್ ಟಿವಿ ನೋಡದೆ ಊಟ ಮಾಡಕ್ಕಾಗಲ್ಲ. ನಾಲ್ಕನೇದು, ಇಲ್ಲಿಂದ ಪಕ್ಕದ ಅಂಗಡಿಗೆ ಹೋಗಕ್ಕೆ ಗಾಡಿ ಇದ್ದೇ ಇದೆ, ಕಾಲ್ನಡಿಗೆ ಅಂತೂ ಇಲ್ಲ, ಬರೀ ಪಾದ ನೆಲಕ್ಕೆ ಟಚ್ ಆಗಲ್ಲ, ನಡ್ಕೊಂಡು ಹೋದ್ರೆ ಪ್ರೆಸ್ಟೀಜ್ ಮ್ಯಾಟರ್ ಆಗತ್ತೆ, ಅಲ್ಲೂ ಕ್ಯಾನ್ಸರ್ ತಡೆಯಕ್ಕಾಗಲ್ಲ. ಹೋಯ್ತಾ ಇದ್ರೆ ದೊಡ್ಡ ಲಿಸ್ಟ್ ಇದು. ಗ್ರಾನೈಟ್ ಬಿಟ್ಬಿಡ್ಬೇಕು, ತೊಪ್ಪೆ ನೆಲಕ್ಕೆ ಬರ್ಬೇಕು, ನಮ್ ತರಕಾರಿ ನಾವ್ ಬೆಳ್ಕೊಂಡ್ ತಿನ್ಬೇಕು, ನೆಮ್ಮದಿಯಾಗಿ ಶಾಂತಿಯಾಗಿರ್ಬೇಕು. ಇದೆಲ್ಲ ಆಗದೆ ಇರೋ ಮಾತು ಈ ಸೊಸೈಟಿಲಿ. ಹಂಗಾಗಿ ಒಂದು ದಿನಕ್ಕೆ 26,000 ಜನ ಕ್ಯಾನ್ಸರ್ ಇಂದ ಇವತ್ತು ಸಾಯ್ತಾ ಇದಾರಂತೆ. 26,000 ಜನ ಇರೋದು, ಇನ್ನು 10 ವರ್ಷದಲ್ಲಿ 26 ಲಕ್ಷ ಜನ ಒಂದು ದಿನಕ್ಕೆ ಸಾಯುವಂತ ದಿನ ಬರುತ್ತೆ. ವಿ ಆಲ್ ವಿಲ್ ವಿಟ್ನೆಸ್ ಇಟ್. ಹ್ಯಾಪಿ ಕ್ಯಾನ್ಸರ್ ಡೇ.